ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಮ್ಯಾಚ್ ಪ್ರೆಡಿಕ್ಷನ್ ಇದೆ. 3 ಮ್ಯಾಚ್ ಇದೆ ಇವತ್ತು. ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ಮ್ಯಾಚ್ ಇದೆ. ಭಾರತ ಮತ್ತು ಇಂಗ್ಲೆಂಡ್ ಮ್ಯಾಚ್ ಇದೆ. ಪಾಕಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಇದೆ. ಈ 3 ಮ್ಯಾಚಿಂದು ಒಂದೇ ವಿಡಿಯೋದಲ್ಲಿ ಪ್ರೆಡಿಕ್ಷನ್ ಮಾಡ್ತೀನಿ. ಏನಕ್ಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಒಂದೇ ವಿಡಿಯೋದಲ್ಲಿ 3 ಮ್ಯಾಚಿನ ಪ್ರೆಡಿಕ್ಷನ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಮ್ಯಾಚ್ ಬಂದು ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ. ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಎರಡನೇ ಪಂದ್ಯ ಒಂದು ಭಾರತ ಮತ್ತು ಇಂಗ್ಲೆಂಡ್. ಇಂಗ್ಲೆಂಡಲ್ಲಿ ಭಾರತ ಚೆನ್ನಾಗಿ ಆಡ್ತಾರೆ. ಇಂಗ್ಲೆಂಡ್ ಟಾಸ್ ವಿನ್ ಆಗ್ತಾರೆ. ಇವತ್ತು ಮ್ಯಾಚ್ ವಿನ್ ಆಗೋ ಸಾಧ್ಯತೆ ಇರೋದು ಇಂಗ್ಲೆಂಡ್ ಅವರಿಗೆ. ಮೇಷರಾಶಿ ಅಶ್ವಿನಿ ನಕ್ಷತ್ರ ಬಂದು ಜಾಸ್ ಬಟ್ಲರ್ದು. ಕೃತಿಕಾ ನಕ್ಷತ್ರ ಬಂದು ರೋಹಿತ್ ಶರ್ಮಾದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ ರೋಹಿತ್ ಶರ್ಮಾದು. ಇವತ್ತಿನ ಸಾಧ್ಯತೆಗಳಿರೋದು ಮ್ಯಾಚ್ ವಿನ್ ಆಗೋವಂಥ ಸಾಧ್ಯತೆಗಳು. ಇಂಗ್ಲೆಂಡ್ ಅವರು ಇವತ್ತು ಮ್ಯಾಚ್ ವಿನ್ ಆಗ್ತಾರೆ. ಭಾರತ ಇವತ್ತು ಮ್ಯಾಚ್ ಸೋಲುತ್ತೆ. 99% ಎಫರ್ಟ್ ಆಗ್ತಾರೆ ಭಾರತ, ಬಟ್ 1% ಅವರಿಗೆ ಇವತ್ತು ಗೆಲ್ಲೋವಂಥ ಚಾನ್ಸ್ ಇವತ್ತು ಅವರಿಗಿದೆ. ಸೊ ಯಾರೆಲ್ಲ ಭಾರತ ತಂಡದಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಕೇಳಿದ್ರೆ, ರಿಷಬ್ ಪಂತ್ ಏನಾದರೂ ಇವತ್ತು ಪ್ಲೇಯಿಂಗ್ 11ನಲ್ಲಿದ್ದರೆ ರಿಷಬ್ ಪಂತ್ ಕೂಡ ಚೆನ್ನಾಗಿ ಆಡ್ತಾರೆ. ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಇವತ್ತು ಚೆನ್ನಾಗಿ ಮಿಂಚ್ತಾರೆ ಅಂತ ಹೇಳ್ಬೋದು. ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾರೆಲ್ಲ ಚೆನ್ನಾಗಿ ಆಡ್ತಾರೆ ಅಂದರೆ, ಹರ್ಷಲ್ ಪಟೇಲ್ನ ನೀವೇನಾದ್ರು ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ರೆ ಮುಂದೆ ಅರ್ಲಿ ವಿಕೆಟ್ಸ್ ಬೇಗ ಹೋಗುತ್ತೆ. ಪೆವಿಲಿಯನ್ಗೆ ಬೇಗ ಔಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಶುಭ್ಮನ್ ಗಿಲ್ ಚೆನ್ನಾಗಿ ಆಡ್ಬೋದು, ಬಟ್ ಹರ್ಷಲ್ ಪಟೇಲ್ ಅವ್ರಿಗೆ ಇವತ್ತು ಒಂದು ಲಾಂಗ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋ ಸಾಧ್ಯತೆಗಳು ತುಂಬ ಇದೆ. ಇವತ್ತಿನ ಗ್ರಹಗತಿಗಳ ಪ್ರಕಾರ ನೋಡೋದಿದ್ರೆ, ಅವರ ರಾಶಿ ಪ್ರಕಾರ ನೋಡೋದಿದ್ರೆ ಇವತ್ತು ಅವರು ಲಾಂಗ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ. ಸೊ ಮೊಹಮ್ಮದ್ ಶಮಿ ಅವರು ಇವತ್ತು ಫಾರ್ಮಿಗೆ ಬರ್ತಾರೆ. ಮೊಹಮ್ಮದ್ ಶಮಿ ಅವರು ಇವತ್ತು ಅವರ ಅಸಲಿ ಆಟನ ಇವತ್ತು ತೋರಿಸ್ತಾರೆ ಮೊಹಮ್ಮದ್ ಶಮಿ. ಹಾಗೆ ಇಂಗ್ಲೆಂಡ್ ತಂಡದಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಅಂದರೆ, ಇಂಗ್ಲೆಂಡ್ ತಂಡದಲ್ಲಿ ಫಿಲ್ ಸಾಲ್ಟ್ ಅವರು ಚೆನ್ನಾಗಿ ಆಡ್ತಾರೆ. ಕಳೆದ ಮ್ಯಾಚ್ ನಾನು ಹೇಳಿದ್ದೆ. ಇವತ್ತು ಡಕೆಟ್ ಅವ್ರು ಚೆನ್ನಾಗಿ ಆಡಿದ್ರೆ ಖಂಡಿತ 150 ಕ್ರಾಸ್ ಮಾಡ್ತಾರೆ ಡಕೆಟ್ ಅವರು. ಸೊ ಡಕೆಟ್ ಅವ್ರನ್ನ ನೀವು ಕ್ಯಾಪ್ಟನ್ನಾಗೂ ಚೂಸ್ ಮಾಡ್ಬೋದು. ಅದೇ ರೀತಿ ಅಬ್ದುಲ್ ರಶೀದು ಚೆನ್ನಾಗಿ ಆಡ್ತಾರೆ. ಸೊ ಇದರಲ್ಲಿ ಮೇಯ್ನ್ ಪ್ಲೇಯರ್ ಅಂದರೆ ಡಕೆಟ್ ಮತ್ತು ಫಿಲ್ ಸಾಲ್ಟ್ ಇವತ್ತು ಒಂದು ಲಾಂಗ್ ಪಾರ್ಟ್ನರ್ಶಿಪ್ ಕಲೆ ಹಾಕೋ ಸಾಧ್ಯತೆಗಳು ತುಂಬ ಕಾಣಿಸ್ತಾ ಇದೆ. ಹಾಗೆ 3ನೇ ಮ್ಯಾಚ್ ನೋಡೋಣ. 3ನೇ ಮ್ಯಾಚ್ ಬಂದು ಪಾಕಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಕೀಪರ್ ಒಬ್ಬರು ಇದ್ದಾರೆ, ಹೊಸ ಬ್ಯಾಟ್ಸ್ಮನ್ ಅವರು, ಓಪನಿಂಗ್ ಬ್ಯಾಟ್ಸ್ಮನ್. ಕಳೆದ ಮ್ಯಾಚ್ 150 ಹೊಡೆದಿದ್ದಾರೆ. ಅವ್ರ ಹೆಸರು ಮಿತ್ ಬ್ರೇಕ್ವೆಲ್ ಅಂತ ಏನೋ ಇದೆ. ಅವರು ಇವತ್ತು ಚೆನ್ನಾಗಿ ಆಡ್ತಾರೆ. ಹಾಗೆ ಫಕರ್ ಜಮಾನ್ ಇವರು ಕೂಡ ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟು ತಾಹೀರ್ ಅಂತ ಒಬ್ಬರು ಇದ್ದಾರೆ. ತಾಹೀರ್ ಕೂಡ ಚೆನ್ನಾಗಿ ಆಡ್ತಾರೆ. ತಾಹೀರ್ನ ನೀವು ಕ್ಯಾಪ್ಟನಾಗಿ ಚೂಸ್ ಮಾಡ್ಬೋದು. ಸಲ್ಮಾನ್ನ ಕೂಡ ನೀವು ವೈಸ್ ಕ್ಯಾಪ್ಟನಾಗಿ ಚೂಸ್ ಮಾಡ್ಬೋದು. ಸಲ್ಮಾನ್ ಅಂತ ಒಬ್ಬರು ಆಟಗಾರ ಇದ್ದಾರೆ, ಅವ್ರನ್ನ ಕೂಡ ನೀವು ವೈಸ್ ಕ್ಯಾಪ್ಟನಾಗಿ ಚೂಸ್ ಮಾಡ್ಬೋದು. ಸೌತ್ ಆಫ್ರಿಕಾ ಪಾಕಿಸ್ತಾನ್ ಪಂದ್ಯದಲ್ಲಿ ಪಾಕಿಸ್ತಾನ್ ಜಯವನ್ನು ಸಾಧಿಸುತ್ತೆ. ಸೌತ್ ಆಫ್ರಿಕಾ ಇವತ್ತಿನ ಮ್ಯಾಚ್ ಸೋಲುತ್ತೆ. ಅದು ಟ್ರೈ ಸೀರೀಸ್ ನಡೀತಿದೆ. ಸಾಕಷ್ಟು ವರ್ಷ ಆದಮೇಲೆ ಇವಾಗ ಟ್ರೈ ಸೀರೀಸ್ ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ್. ಇದರಲ್ಲಿ ಪಾಕಿಸ್ತಾನ್ ವಿನ್ ಆಗುತ್ತೆ ಸೌತ್ ಆಫ್ರಿಕಾ ಪಾಕಿಸ್ತಾನಲ್ಲಿ. ಸೊ ಇವತ್ತು ಎಲ್ಲ ಮ್ಯಾಚ್ ಪ್ರೆಡಿಕ್ಷನ್ ಹೇಳಿದ್ದೀನಿ. ಶ್ರೀಲಂಕಾ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಭಾರತ ಮತ್ತು ಇಂಗ್ಲೆಂಡ್ ಮ್ಯಾಚಲ್ಲಿ ಇಂಗ್ಲೆಂಡ್ ವಿನ್ ಆಗುತ್ತೆ. ಪಾಕಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಪಾಕಿಸ್ತಾನ್ ವಿನ್ ಆಗುತ್ತೆ. ಬೇಕಾದ್ರೆ ಇವತ್ತು ಮ್ಯಾಚೆಲ್ಲ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.